ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ವಿಡಿಯೋದಲ್ಲಿ ಉತ್ಪಾದನೆಯ ನಿಯಮಗಳು ಅಂದ್ರೆ ಥಿಯರೀಸ್ ಆಫ್ ಪ್ರೊಡಕ್ಷನ್ ಇದ್ರ ಬಗ್ಗೆ ಡಿಸ್ಕಸ್ ಅನ್ನ ಮಾಡೋಣ. ಉತ್ಪಾದನೆಯ ನಿಯಮಗಳು ಸಲುವಳಿಗಳು ಮತ್ತು ಉತ್ಪನ್ನದ ನಡುವಿನ ಒಂದು ಸಂಬಂಧವನ್ನು ವಿವರಿಸುತ್ತದೆ. ಅಂದ್ರೆ ಥಿಯರೀಸ್ ಆಫ್ ಪ್ರೊಡಕ್ಷನ್ ವಿಲ್ provide the relationship between inputs and output. There are mainly two types of relationship. ಅಂದ್ರೆ ಉತ್ಪನ್ನ ಮತ್ತು ಉತ್ಪಾದನಾಗಳ ನಡುವೆ ಎರಡು ಪ್ರಕಾರದ ಸಂಬಂಧವಿದೆ. ಯಾವುದು ಈ ಎರಡು ಪ್ರಕಾರದ ಸಂಬಂಧಗಳು? ಮೊದಲನೆಯದು, ಯಾವುದೊಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಉಳಿದ ಉತ್ಪಾದನಾಂಗಗಳನ್ನು ಬದಲಿಸಿದಾಗ ಇದು ಉತ್ಪನ್ನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅನ್ನೋದನ್ನ ಮೊದಲನೇ ಸಂಬಂಧ ಹೇಳ್ತದೆ. ಅಂದ್ರೆ ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್ ವೆನ್ ಸರ್ಟನ್ ಇನ್ಪುಟ್ಸ್ ಆರ್ ಕೆಪ್ಟ್ ಫಿಕ್ಸ್ಡ್ ಅಂಡ್ ಅದರ್ ಇನ್ಪುಟ್ಸ್ ಆರ್ ಮೇಡ್ ವೇರಿಯಬಲ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲಿ ಭೂಮಿ ಅಂದ್ರೆ ಲ್ಯಾಂಡ್ ಮತ್ತು ಶ್ರಮ ಅಂದ್ರೆ ಲೇಬರ್ ಅನ್ನುವ ಎರಡು ಉತ್ಪಾದನಾಂಗಗಳಿವೆ ಅಂತ ತಿಳಿದುಕೊಳ್ಳಿ. ಈ ಎರಡು ಉತ್ಪಾದನಾಂಗದಲ್ಲಿ ಒಂದನ್ನು ಸ್ಥಿರವಾಗಿಟ್ಟು ಅಂದ್ರೆ ಭೂಮಿಯನ್ನು ಸ್ಥಿರವಾಗಿಟ್ಟು ಶ್ರಮವನ್ನು ಬದಲಿಸಿದಾಗ ಇದು ಉತ್ಪನ್ನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕಿರುವಂತದ್ದೇ ಯಾವ ನಿಯಮ? ಬದಲಾಗುವ ಪರಿಮಾಣದ ನಿಯಮ, ಅಂದ್ರೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಈಗ ಎರಡನೆಯ ಸಂಬಂಧ ಅಂದ್ರೆ ಉತ್ಪನ್ನ ಮತ್ತು ಉತ್ಪಾದನಾಂಗದ ಎರಡನೇ ರೀತಿ ಸಂಬಂಧ ಅಂದ್ರೆ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಿಸಿದಾಗ ಇದು ಹೇಗೆ ಉತ್ಪನ್ನದ ಮೇಲೆ ಪರಿಣಾಮ ಬೀರ್ತಾನೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ. So in the second type of relationship we will study the input output relationship when all the inputs are variable. Take for example land and labor. ಸೊ ಭೂಮಿ ಮತ್ತು ಶ್ರಮ ಅನ್ನೋ ಎರಡು ಉತ್ಪಾದನಾಂಗಗಳನ್ನು ತೆಗೆದುಕೊಂಡಾಗ ಇಲ್ಲಿ ಎರಡೂ ಉತ್ಪಾದನಾಂಗಗಳನ್ನು ಬದಲಿಸಿದಾಗ ಅಂದ್ರೆ ಭೂಮಿಯನ್ನು ಮತ್ತು ಶ್ರಮವನ್ನು ಬದಲಿಸಿದಾಗ ಇದು ಹೇಗೆ ಒಟ್ಟು ಉತ್ಪಾದನೆ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನ ಸ್ಟಡಿ ಮಾಡ್ತೇವೆ. ಅಂದ್ರೆ ಈ ಒಂದು ಸ್ಟಡಿ ಮಾಡೋದಕ್ಕೆ ಅಂದ್ರೆ ಉತ್ಪನ್ನ ಮತ್ತು ಉತ್ಪನ್ನಗಳ ನಡುವಿನ ಒಂದು ರಿಲೇಶನ್ಶಿಪ್ ಅನ್ನು ಸ್ಟಡಿ ಮಾಡೋದಕ್ಕೆ ಪ್ರತಿಫಲದ ನಿಯಮ ಅಥವಾ ಲಾಸ್ ಆಫ್ ರಿಟರ್ನ್ಸ್ ಅನ್ನೋದನ್ನ ಒಂದು ಥಿಯರಿಯನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ. ಉತ್ಪಾದನೆಯ ನಿಯಮಗಳಲ್ಲಿ ನಾವು ಮೊದಲಿಗೆ ಬದಲಾಗುವ ಪರಿಮಾಣದ ನಿಯಮ ಅಥವಾ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅನ್ನ ಅಭ್ಯಾಸ ಮಾಡೋಣ. ಸೊ ಈ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಈಸ್ ಅಪ್ಲಿಕೇಬಲ್ ಟು ಶಾರ್ಟ್ ರನ್. ಅಂದ್ರೆ ಈ ನಿಯಮವು ಅಲ್ಪಾವಧಿಗೆ ಅನ್ವಯವಾಗುತ್ತದೆ. ಯಾಕೆಂದ್ರೆ ಅಲ್ಪಾವಧಿಯಲ್ಲಿ ಕೆಲವೊಂದು ಉತ್ಪಾದನಾಂಗಗಳು ಸ್ಥಿರವಾಗಿರುತ್ತವೆ ಮತ್ತು ಕೆಲವು ಉತ್ಪಾದನಾಂಗಗಳು ಬದಲಾವಣೆ ಹೊಂದುತ್ತವೆ. ಆದ್ದರಿಂದ ಈ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂದ್ರೆ ಬದಲಾಗುವ ಪರಿಮಾಣ ನಿಯಮವು ಇಟ್ ಇಸ್ ಅಪ್ಲಿಕೇಬಲ್ ಟು ಶಾರ್ಟ್ ರನ್. ಸೊ ಈ ಒಂದು ನಿಯಮದ ಪ್ರಕಾರ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಇತರ ಉತ್ಪಾದನಾಂಗವನ್ನು ಬದಲಾವಣೆ ಮಾಡಿದಾಗ ಉತ್ಪನ್ನದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಅನ್ನೋದನ್ನ ಇದು ಅಭ್ಯಾಸ ಮಾಡ್ತದೆ. ಸೊ ಇಟ್ ವಿಲ್ ಶೋಸ್ ದ ಇಂಪ್ಯಾಕ್ಟ್ ಆನ್ ದ ಔಟ್ಪುಟ್ ವೆನ್ ಒನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಈಸ್ ಚೇಂಜ್ಡ್ ಅಂಡ್ ಅದರ್ ಕೆಪ್ಟ್ ಕಾನ್ಸ್ಟಂಟ್. ಟೇಕ್ ಫಾರ್ ಎಕ್ಸಾಂಪಲ್, ಎರಡು ಉತ್ಪಾದನಾಂಗಗಳಿವೆ ಎಂದು ಊಹಿಸಿಕೊಳ್ಳಿ. ಮೊದಲನೇದು ಭೂಮಿ, ಎರಡನೇದು ಶ್ರಮ. ಅಂದ್ರೆ ಫಸ್ಟ್ ಒನ್ ಇಸ್ ಲ್ಯಾಂಡ್, ಸೆಕೆಂಡ್ ಒನ್ ಇಸ್ ಲೇಬರ್. ಸೊ ಇಲ್ಲಿ ಭೂಮಿಯನ್ನು ಸ್ಥಿರವಾಗಿಟ್ಟು ನಾವು ಶ್ರಮವನ್ನು ಬದಲಾವಣೆ ಮಾಡಿದಾಗ ಈ ಒಟ್ಟು ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದನ್ನ ಈ ಒಂದು ನಿಯಮವು ಅಭ್ಯಾಸವನ್ನು ಮಾಡುತ್ತದೆ. ಅಂದ್ರೆ ಭೂಮಿಯನ್ನು ಸ್ಥಿರವಾಗಿಟ್ಟು ನಾವು ಈ ಭೂಮಿಯಲ್ಲಿ ಕೆಲಸ ಮಾಡುವಂತ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡುವಂತ ಅಥವಾ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವಂತಹ ಒಂದು ಶ್ರಮ ಅಂದ್ರೆ ಲೇಬರ್ಸ್ ಅನ್ನ ಹೆಚ್ಚಿಗೆ ಮಾಡುತ್ತಾ ಹೋಗ್ತು ಅಂತಂದ್ರೆ ಇದು ಉತ್ಪನ್ನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಅಥವಾ ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನ ಈ ಒಂದು ನಿಯಮದಿಂದ ನಾವು ತಿಳಿದುಕೊಳ್ಬಹುದು. ಬದಲಾಗುವ ಪರಿಮಾಣದ ನಿಯಮದ ಒಂದು ವ್ಯಾಖ್ಯಾನವನ್ನ ಈಗ ನಾವು ನೋಡೋಣ. ಸೊ the law of variable states that if one factors of production is fixed and other increase, then the total output will increases at increasing rate at the beginning and after a certain stage it will increases at decreasing rate. ಅಂದ್ರೆ ಉತ್ಪಾದನೆಯಲ್ಲಿ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಇತರ ಉತ್ಪಾದನಾಂಗಗಳು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಒಟ್ಟು ಉತ್ಪನ್ನವು ಮೊದಲಿನ ಹಂತದಲ್ಲಿ ಏರಿಕೆ ಪ್ರಮಾಣದಲ್ಲಿ, ನಂತರದ ಹಂತಗಳಲ್ಲಿ ಇಳಿಕೆಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. Before going to the illustration of this law of variable, first we will see the assumptions of law of variables. ಬದಲಾಗುವ ಪರಿಮಾಣದ ನಿಯಮದ ಒಂದು ವಿವರಣೆಗಿಂತ ಮೊದಲು ನಾವು ಅದರ ಒಂದು ಊಹೆಗಳನ್ನ
ನೋಡೋಣ ಯಾವ್ಯಾವುದು ಅನ್ನೋದನ್ನ. ಮೊದಲನೇದಾಗಿ ದ ಸ್ಟೇಟ್ ಆಫ್ ಟೆಕ್ನಾಲಜಿ ರಿಮೇನ್ಸ್ ದ ಸೇಮ್, ಅಂದ್ರೆ ತಂತ್ರಜ್ಞಾನದ ಸ್ಥಿತಿಯು ಸ್ಥಿರವಾಗಿರಬೇಕು, ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆಯನ್ನು ಆಗಬಾರದು. ಇದು ಮೊದಲನೇ ಊಹೆ. ಎರಡನೇ ಊಹೆ ಅಂತ ಹೇಳಿದ್ರೆ ಓನ್ಲಿ ಒನ್ ಫ್ಯಾಕ್ಟರ್ ಇನ್ಪುಟ್ ಈಸ್ ಮೇಡ್ ವೇರಿಯಬಲ್ ಅಂಡ್ ಅದರ್ ಫ್ಯಾಕ್ಟರ್ ಇನ್ಪುಟ್ ಈಸ್ ಕೆಪ್ಟ್ ಕಾನ್ಸ್ಟಂಟ್. ಇನ್ ಅವರ್ ಕೇಸ್ ಲೇಬರ್ ಇಸ್ ಎ ವೇರಿಯಬಲ್ ಫ್ಯಾಕ್ಟರ್ ಅಂಡ್ ಲ್ಯಾಂಡ್ ಇಸ್ ಎ ಫಿಕ್ಸ್ಡ್ ಫ್ಯಾಕ್ಟರ್. ಅಂದ್ರೆ ಒಂದು ಉತ್ಪಾದನಾಂಗವನ್ನು ಬದಲಿ ಮಾಡಿ ಇನ್ನುಳಿದ ಉತ್ಪಾದನಾಂಗವನ್ನು ಸ್ಥಿರವಾಗಿಡುವುದು. ಈ ನಮ್ಮ ಒಂದು ಉದಾಹರಣೆಯಲ್ಲಿ ಭೂಮಿಯು ಸ್ಥಿರವಾದಂತಹ ಒಂದು ಉತ್ಪಾದನಾಂಗ ಮತ್ತು ಶ್ರಮವು ಬದಲಾವಣೆ ಮಾಡುವಂತಹ ಒಂದು ಉತ್ಪಾದನಾಂಗ. ಮೂರನೆಯದಾಗಿ ಆಲ್ ದ ಯೂನಿಟ್ಸ್ ಆಫ್ ವೇರಿಯಬಲ್ ಫ್ಯಾಕ್ಟರ್ಸ್ ಆರ್ ಹೋಮೋಜಿನಿಯಸ್, ಅಂದ್ರೆ ಬದಲಾವಣೆ ಮಾಡುವ ಉತ್ಪಾದನಾಂಗವು ಒಂದೇ ತರನಾಗಿರ್ಬೇಕು, ಅಂದ್ರೆ ಅದರ ದಕ್ಷತೆಯು ಸಮನಾಗಿರ್ಬೇಕು. ಈ ನಮ್ಮ ಒಂದು ಉದಾಹರಣೆಯಲ್ಲಿ ಶ್ರಮ ಏನಿದೆಯಲ್ಲ ಅದು ವೇರಿಯಬಲ್ ಫ್ಯಾಕ್ಟರ್, ಅಂದ್ರೆ ಬದಲಾಗುವ ಒಂದು ಉತ್ಪಾದನಾಂಗ. ಈ ಬದಲಾಗುವ ಉತ್ಪಾದನಾಂಗದ ಒಂದು ದಕ್ಷತೆಯು ಅಂದ್ರೆ ಎಫಿಷಿಯನ್ಸಿ ಸಮನಾಗಿರಬೇಕು. ಬದಲಾಗುವ ಪರಿಮಾಣದ ನಿಯಮವನ್ನು ವಿವರಣೆ ಮಾಡಬೇಕಾದ್ರೆ ನಾವು ಒಂದು ಊಹೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಟು ಇಲಸ್ಟ್ರೇಟ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಲೆಟ್ ಅಸ್ ಅಸ್ಯೂಮ್. ಸೊ ಒಬ್ಬ ರೈತ ಇದ್ದಾನೆ, ಅವನ ಹತ್ತಿರ 5 ಎಕರೆ ಭತ್ತ ಬೆಳೆಯೋ ಒಂದು ಕೃಷಿ ಭೂಮಿ ಇದೆ ಅಂತ ಊಹಿಸ್ಕೊಳ್ಳಿ. ಅದು ಸ್ಥಿರವಾಗಿರ್ತದೆ. ಆದ್ರೆ ರೈತನು ತನ್ನ ಉತ್ಪನ್ನವನ್ನು ಹೆಚ್ಚಿಸಬೇಕಾದ್ರೆ ಅವನಿಗಿರುವುದು ಒಂದೇ ಒಂದು ಅವಕಾಶ ಅಂತ ಹೇಳಿದ್ರೆ ಈ ಒಂದು ಶ್ರಮವನ್ನ ಇನ್ಕ್ರೀಸ್ ಮಾಡೋದು, ಅಂದ್ರೆ ಶ್ರಮವನ್ನ ಹೆಚ್ಚಿಗೆ ಮಾಡೋದು. ಸೊ ಹಾಗಾಗಿ ಇಲ್ಲಿ ಲ್ಯಾಂಡ್ ಇಸ್ 5 ಎಕರೆ ಹೆಲ್ಡ್ ಕಾನ್ಸ್ಟೆಂಟ್, ಅಂದ್ರೆ ಭೂಮಿ 5 ಎಕರೆ ಸ್ಥಿರವಾಗಿರ್ತದೆ. ಆದ್ರೆ ಅವನು ತನ್ನ ಉತ್ಪನ್ನವನ್ನು ಅಂದ್ರೆ ಇಫ್ ಎಟ್ ಆಲ್ ಈ ವಾಂಟ್ ಟು ಇನ್ಕ್ರೀಸ್ ಹಿಸ್ ಔಟ್ಪುಟ್, ಹಿ ಶುಡ್ ಇನ್ಕ್ರೀಸ್ ದ ಲೇಬರ್. ಅಂದ್ರೆ ಈ ಒಂದು ಸ್ಥಿರವಾಗಿರುವಂತಹ ಭೂಮಿಯನ್ನು ಬಿಟ್ಟು ಇವನು ಶ್ರಮವನ್ನು ಬದಲಾವಣೆ ಅಂದ್ರೆ ಹೆಚ್ಚಿಗೆ ಮಾಡಬೇಕಾಗ್ತದೆ. ಅಂದ್ರೆ ಅವನು ಜಾಸ್ತಿ ಹೊಲದಲ್ಲಿ ಅಥವಾ ಕೃಷಿ ಭೂಮಿಯಲ್ಲಿ ಉಳುಮೆ ಮಾಡುವಂತಹ ಕೆಲಸಗಾರರನ್ನ ಹೆಚ್ಚಿಗೆ ತೆಗೆದುಕೊಳ್ಬೇಕಾಗ್ತದೆ. ಬದಲಾಗುವ ಪರಿಮಾಣದ ನಿಯಮವನ್ನು ನಾವು ಒಂದು ಟೇಬಲಿನ ಮೂಲಕ ವಿವರಿಸಬಹುದು. ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಥ್ರೂ ದ ಟೇಬಲ್. ಸೊ ಈ ಟೇಬಲ್ ನಲ್ಲಿ 5 ಕಾಲಮ್ಸ್ ಗಳಿರ್ತವೆ. ಮೊದಲನೇದು ಲ್ಯಾಂಡ್ ಭೂಮಿ, ಎರಡನೇದು ಲೇಬರ್ ಶ್ರಮ, ಮೂರನೇದು ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನ, ನಾಲ್ಕನೇದು ಎವರೇಜ್ ಪ್ರಾಡಕ್ಟ್ ಸರಾಸರಿ ಉತ್ಪನ್ನ, ಐದನೇದು ಮಾರ್ಜಿನಲ್ ಪ್ರಾಡಕ್ಟ್ ಅಂಚಿನ ಉತ್ಪನ್ನ. ಸೊ ನಾವು ಮೊದಲೇ ಹೇಳಿದ ಹಾಗೆ ಲ್ಯಾಂಡ್ ಏನಿದೆಯಲ್ಲ 5 ಎಕರೆ ಅಷ್ಟೇ ಇರ್ತದೆ. ಸೊ ಹಾಗಾಗಿ ಅದು ಸ್ಥಿರವಾಗಿರ್ತದೆ. ಸೊ ದ ಲ್ಯಾಂಡ್ 5 ಎಕರ್ ಹೆಲ್ಡ್ ಕಾನ್ಸ್ಟೆಂಟ್. ಸೊ ಇದು ಸ್ಥಿರವಾಗಿರ್ತದೆ. ಬಟ್ ನಾವು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಔಟ್ಪುಟ್ ಫಾರ್ಮರ್ ಶುಡ್ ಇನ್ಕ್ರೀಸ್ ದ ಲೇಬರ್ಸ್. ಅಂದ್ರೆ ರೈತನು ತನ್ನ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ಅವನು ಶ್ರಮವನ್ನ ಅಥವಾ ಹೊಲದಲ್ಲಿ ಕೆಲಸ ಮಾಡುವವರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಬೇಕಾಗ್ತದೆ. ಈ ಒಂದು ಎಕ್ಸಾಂಪಲ್ ನಲ್ಲಿ ಮೊದಲನೇದು 1, 2, ಸೊ ಹೀಗೆ 10 ಜನ ಕೆಲಸಗಾರರನ್ನು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ರೈತನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾದ್ರೆ ಸೊ ಈಗ ನಾವು ನೋಡಿದ್ವಿ ಲ್ಯಾಂಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಅಂದ್ರೆ ಸ್ಥಿರವಾಗಿದೆ, ಲೇಬರ್ ಚೇಂಜ್ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಕಾನ್ಸ್ಟೆಂಟ್ ಆಗಿರುವುದು ಅಂದ್ರೆ ಸ್ಥಿರವಾಗಿರುವಂತಹ ಒಂದು ಉತ್ಪಾದನಾಂಗ, ಇನ್ನೊಂದು ಆಗುವಂತಹ ಒಂದು ಉತ್ಪಾದನಾಂಗ. ಸೊ ಹೀಗೆ ಒಂದು ಸ್ಥಿರವಾದ ಉತ್ಪಾದನಾಂಗ ಇದ್ದಾಗ ಇನ್ನೊಂದು ಬದಲಾಗುವ ಉತ್ಪಾದನಾಂಗ ಇದ್ದಾಗ ಒಟ್ಟು ಉತ್ಪಾದನೆ ಯಾವ ರೀತಿ ಒಂದು ಬಿಹೇವಿಯರ್ ಮಾಡುತ್ತೆ, ಅಂದ್ರೆ ಯಾವ ರೀತಿಯಾಗಿ ಅದು ಸ್ಪಂದಿಸುತ್ತೆ ಅಥವಾ ಯಾವ ರೀತಿಯಾಗಿ ಅದು ನಡೆದುಕೊಳ್ಳುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಶ್ರಮ ಹೊಂದಿದ್ದಾಗ ಉತ್ಪನ್ನವು ಅಂದ್ರೆ ಟೋಟಲ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ಉತ್ಪನ್ನ 20 ಇರ್ತದೆ ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ 20 ಆಗುತ್ತೆ, ಅದಾದ್ಮೇಲೆ 36, ಅದಾದ್ಮೇಲೆ 48. ಸೊ ಹೀಗೆ ಟೋಟಲ್ ಪ್ರಾಡಕ್ಟ್ ಏನಿದೆಯಲ್ಲ ಒಟ್ಟು ಉತ್ಪನ್ನವು ಹೆಚ್ಚಿಗೆ ಆಗಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿ, ಆಮೇಲೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿ, ಆಮೇಲೆ ಸ್ಥಿರವಾಗಿ, ಆಮೇಲೆ ಕಡಿಮೆ ಆಗ್ತಾ ಹೋಗ್ತದೆ. ರೈಟ್. ಸೊ ಹಾಗಾದ್ರೆ ಈ ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ಉತ್ಪನ್ನ ಹೇಗೆ ಬಿಹೇವ್ ಮಾಡ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ನೋಡಿ ಎವರೇಜ್ ಪ್ರಾಡಕ್ಟ್ ಕೂಡ ಸೇಮ್ 8 ಇರ್ತದೆ. ಅದಾದ್ಮೇಲೆ ಇಲ್ಲಿ ಎವರೇಜ್ ಪ್ರಾಡಕ್ಟ್ ಅನ್ನು ಹೇಗೆ ಕಂಡುಹಿಡಿತೇವೆ ನಾವು ಅಂತ ಹೇಳಿದ್ರೆ ಒಟ್ಟು ಉತ್ಪನ್ನದ ಭಾಗಿಸು ಡಿವೈಡೆಡ್ ಬೈ ವೇರಿಯಬಲ್ ಫ್ಯಾಕ್ಟರ್, ಅಂದ್ರೆ 20 ಡಿವೈಡೆಡ್ ಬೈ 2 ಅಂದ್ರೆ 10. ಸೊ ಈಗ ನೆಕ್ಸ್ಟ್ ಈ 3 ಜನ ಶ್ರಮವನ್ನು ತೆಗೆದುಕೊಂಡಾಗ ಹಾಗಾದ್ರೆ ಎವರೇಜ್ ಪ್ರಾಡಕ್ಟ್ ಎಷ್ಟಾಗ್ತದೆ ಅಂತ ಹೇಳಿದ್ರೆ 36 ಡಿವೈಡೆಡ್ ಬೈ 3.
ಅಂದ್ರೆ 36 ಡಿವೈಡೆಡ್ ಬೈ 3 ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 12. ಸೊ ಹೀಗೆ ನಾವು ಅದನ್ನ ಸಾಲ್ವ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನಮಗೆ ಎವರೇಜ್ ಪ್ರಾಡಕ್ಟ್ ಅನ್ನೋದು ಹೆಚ್ಚಿಗೆ ಆಗ್ತಾ ಒಂದು ಕಾನ್ಸ್ಟಂಟ್ ಒಂದು ಪೊಸಿಷನ್ ಅನ್ನ ತಲುಪಿ ನಂತರದಲ್ಲಿ ಅದು ಇಳಿಯುತ್ತಾ ಹೋಗುತ್ತದೆ. ಅದಾದ್ಮೇಲೆ ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಅಂಚಿನ ಉತ್ಪನ್ನವನ್ನು ನೋಡ್ತೇವೆ. ಸೊ ಅಂಚಿನ ಉತ್ಪನ್ನ ಅಥವಾ ಮಾರ್ಜಿನಲ್ ಪ್ರಾಡಕ್ಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಮೊದಲಿಗೆ ಅದು ಕೂಡ 8 ಇರ್ತದೆ, ನಂತರದಲ್ಲಿ 12. ಸೊ ಇದು 12 ಹೇಗಾಯ್ತು ಅಂತ ಹೇಳಿದ್ರೆ, ಈಗ ನೋಡಿ ಮೊದಲಿಗೆ 8 ಇತ್ತು, ಆಮೇಲೆ 20 ಆಯ್ತು. ಅಂದ್ರೆ ಎಷ್ಟು ಆಡ್ ಆಯ್ತು? ಈ ಮೊದಲನೇ ಲೇಬರ್ ಇದ್ದಾಗ 8 ಇದ್ದಿದ್ದು ಎರಡನೇ ಲೇಬರ್ ಬಂದಾಗ 20 ಆಯ್ತು. ಅಂದ್ರೆ ಈ ಎರಡನೇ ಲೇಬರ್ ಎಷ್ಟು ಆಡ್ ಮಾಡ್ದ, ಎಷ್ಟು ಉತ್ಪನ್ನಕ್ಕೆ ಸೇರಿಸಿದ ಅನ್ನೋದನ್ನ ನಾವು ನೋಡ್ತೇವೆ. ಇದೆಷ್ಟಿದೆ, ಎಷ್ಟು ಸೇರಿಸ್ತಾವ? 12. ಸೊ ಹಾಗಾದ್ರೆ ಮೂರನೇ ಒಬ್ಬ ಕೆಲಸಗಾರನು ಈ ಬಂದಿದ್ರಿಂದ ಟೋಟಲ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ಉತ್ಪನ್ನ ಎಷ್ಟು ಚೇಂಜ್ ಆಯ್ತು? 20 ಇರುವುದು 36 ಆಯ್ತು. ಅಂದ್ರೆ ಅವನೆಷ್ಟು ಆಡ್ ಮಾಡ್ದ? ಒಟ್ಟು ಉತ್ಪನ್ನಕ್ಕೆ 16 ಯೂನಿಟ್ಸ್ ಅನ್ನ ಆಡ್ ಮಾಡ್ದ. ಸೊ ಹಾಗಾಗಿ ನಾವು ಇದೇ ರೀತಿ ಮಾರ್ಜಿನಲ್ ಪ್ರಾಡಕ್ಟ್ ಅನ್ನು ಸಾಲ್ವ್ ಮಾಡ್ತಾ ಅಂದ್ರೆ ಬಿಡಿಸ್ತಾ ಹೋದಾಗೆ ನಮಗೆ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ ಮೊದಲಿಗೆ ಹೆಚ್ಚಿಗೆಯಾಗಿ ಆನಂತರದಲ್ಲಿ ಕಡಿಮೆಯಾಗಿ ಕೊನೆಯದಾಗಿ ಅದು ನೆಗೆಟಿವ್ ಋಣಾತ್ಮಕ ಒಂದು ಮೌಲ್ಯವನ್ನು ಹೊಂದಿಕೊಳ್ಳುತ್ತದೆ ಅಥವಾ ಪಡೆಯುತ್ತದೆ. ಈ ಒಂದು ಟೇಬಲ್ ಅನ್ನ ಗ್ರಾಫ್ ನಲ್ಲಿ ಹಾಕಿದಾಗ ನಮಗೆ ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನದ ಒಂದು ವರ್ತನೆಯನ್ನು ನಾವು ನೋಡಬಹುದು. ಸೊ ಇಲ್ಲಿ y ಆಕ್ಸಿಸ್ ಅಲ್ಲಿ ಔಟ್ಪುಟ್ ಉತ್ಪನ್ನ ತೆಗೆದುಕೊಂಡು x ಆಕ್ಸಿಸ್ ಅಲ್ಲಿ ಯೂನಿಟ್ಸ್ ಆಫ್ ಲೇಬರ್ ಶ್ರಮದ ಪ್ರಮಾಣವನ್ನು ತೆಗೆದುಕೊಂಡಾಗ ನಾವು ಒಟ್ಟು ಉತ್ಪನ್ನದ ಒಂದು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಜೋಡಿಸಿದಾಗ ನಮಗೆ ಒಟ್ಟು ಉತ್ಪನ್ನದ ರೇಖೆಯು ಸಿಗುತ್ತದೆ. ಹಾಗೇನೆ ಎವರೇಜ್ ಪ್ರಾಡಕ್ಟ್ ನ ಒಂದು ಬಿಂದುಗಳನ್ನು ಪಾಯಿಂಟ್ಸ್ ಗಳನ್ನು ನಾವು ಗುರುತಿಸಿ ಅವುಗಳನ್ನು ಜೋಡಿಸಿದಾಗ ನಮಗೆ ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ಉತ್ಪನ್ನದ ಒಂದು ರೇಖೆಯು ದೊರೆಯುತ್ತದೆ. ಅದಾದ್ಮೇಲೆ ನಾವು ಮಾರ್ಜಿನಲ್ ಪ್ರಾಡಕ್ಟ್ ಬಿಂದುಗಳನ್ನು ಗುರುತಿಸಿ ಅಂದ್ರೆ ಪಾಯಿಂಟ್ಸ್ ಅನ್ನು ಗುರುತು ಮಾಡಿ ನಾವು ಆ ಬಿಂದುಗಳನ್ನು ಸೇರಿಸಿದಾಗ ನಮಗೆ ಮಾರ್ಜಿನಲ್ ಪ್ರಾಡಕ್ಟ್ ರೇಖೆಯು ಸಿಗುತ್ತದೆ. ಸೊ ಹಾಗಾಗಿ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನದ ಒಂದು ವರ್ತನೆಯನ್ನು ನೋಡುವುದಾದ್ರೆ ನಾವು ಈ ಒಂದು ಗ್ರಾಫ್ ಅನ್ನು 3 ಹಂತಗಳಾಗಿ ವಿಂಗಡಿಸಬಹುದು. ಮೊದಲನೇದಂತ ಹೇಳಿದ್ರೆ ಪಾಯಿಂಟ್ ಕ್ಯೂ ಅಂದ್ರೆ ಮೊದಲನೆಯ ಒಬ್ಬ ಹೊಲದಲ್ಲಿ ಕೆಲಸ ಮಾಡುವ ಕೆಲಸಗಾರನಿಂದ ಹಿಡಿದು 4ನೇ ಕೆಲಸಗಾರನವರೆಗೂ ಇದು ಮೊದಲನೇ ಹಂತ. ಯಾಕಂದ್ರೆ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಏನಿದೆಯಲ್ಲ ಒಟ್ಟು ಉತ್ಪನ್ನವು ಏರಿಕೆಯ ಪ್ರಮಾಣದಲ್ಲಿ ಏರುತ್ತಾ ಹೋಗುತ್ತದೆ. ಸೊ ಟೋಟಲ್ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್ ಅಟ್ ಇನ್ಕ್ರೀಸಿಂಗ್ ರೇಟ್ ಇನ್ ಫಸ್ಟ್ ಫೇಸ್. ಅಂದ್ರೆ ಮೊದಲನೇ ಹಂತದಲ್ಲಿ ಒಟ್ಟು ಉತ್ಪನ್ನವು ಏರಿಕೆ ಪ್ರಮಾಣದಲ್ಲಿ ಏರುತ್ತಾ ಹೋಗುತ್ತದೆ. ಸೊ ಎರಡನೇ ಹಂತ ಅಂದ್ರೆ ಕ್ಯೂ ಇಂದ ಹಿಡಿದು ಎಸ್ ವರೆಗೂ ಅಂದ್ರೆ 4ನೆಯ ಒಬ್ಬ ಹೊಲದಲ್ಲಿ ಕೆಲಸ ಮಾಡುವ ಕೆಲಸಗಾರನಿಂದ ಹಿಡಿದು 9ನೇ ಕೆಲಸಗಾರನವರೆಗೂ ಈ ಹಂತ ಇರುತ್ತದೆ. ಅಂದ್ರೆ ಇಲ್ಲಿ ಒಟ್ಟು ಉತ್ಪಾದನೆಯು ಇಳಿಕೆಯ ಪ್ರಮಾಣದಲ್ಲಿ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಏರುತ್ತಾ ಹೋಗುತ್ತದೆ. ಸೊ ಈ ಒಂದು ಹಂತವನ್ನು ಏನಂತ ಕರೀತಾರೆ? ಎರಡನೇ ಹಂತ ಅಥವಾ ಸೆಕೆಂಡ್ ಫೇಸ್. ಸೊ ಮೂರನೆಯ ಒಂದು ಹಂತ ಎಸ್ ಏನಿದೆಯಲ್ಲ, ಎಸ್ ನಂತರದ ಒಂದು ಹಂತ ಇದು. ಇಲ್ಲಿ ಒಟ್ಟು ಉತ್ಪಾದನೆಯು ಇಳಿಯುತ್ತಾ ಹೋಗುತ್ತದೆ. ಸೊ ಆದ್ರಿಂದ ಈ ಹಂತವನ್ನು ಏನಂತ ಕರೀತಾರೆ? ಮೂರನೇ ಫೇಸ್ ಅಥವಾ ಮೂರನೇ ಹಂತ ಅಂತ ಕರೀತಾರೆ. ಹೀಗೆ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಇನ್ನೊಂದು ಉತ್ಪಾದನಾಂಗವನ್ನು ಬದಲಾವಣೆ ಮಾಡಿದಾಗ ಉತ್ಪಾದನೆಯ ಅಂದ್ರೆ ಉತ್ಪನ್ನದ ಒಂದು ವರ್ತನೆಯನ್ನು 3 ಹಂತಗಳಲ್ಲಿ ತಿಳಿಯಬಹುದು. ಸೊ ಮೊದಲನೇ ಹಂತ, ಎರಡನೇ ಹಂತ ಮತ್ತು ಮೂರನೇ ಹಂತ. ಮೊದಲನೇ ಹಂತದಲ್ಲಿ ಮೊದಲನೆಯ ಕಾರ್ಮಿಕನಿಂದ ಹಿಡಿದು 4ನೇ ಕಾರ್ಮಿಕನವರೆಗೂ ಇರುವಂತಹ ಒಂದು ಹಂತ. ಅಂದ್ರೆ ಇಲ್ಲಿ ಒಟ್ಟು ಉತ್ಪನ್ನ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಇನ್ಕ್ರೀಸಿಂಗ್ ರೇಟ್ ಅಂದ್ರೆ ಏರಿಕೆ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ವೆಚ್ಚವು ಕೂಡ ಇಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಅಂಚಿನ ಉತ್ಪನ್ನವು ಕೂಡ ಇಲ್ಲಿ ಏರಿಕೆಯನ್ನು ಕಾಣುತ್ತದೆ. ಆದ್ದರಿಂದ ಈ ಹಂತವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ರಿಟರ್ನ್, ಏರಿಕೆಯ ಪ್ರತಿಫಲ. ಎರಡನೇ ಹಂತವು 5ನೇ ಒಂದು ಕೆಲಸಗಾರನಿಂದ ಹಿಡಿದು 9ನೇ ಕೆಲಸಗಾರನವರೆಗೆ ಇರುವಂತಹ ಒಂದು ಹಂತ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಟ್ಟು ಉತ್ಪನ್ನ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತದೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಅಂದ್ರೆ ಇಳಿಕೆಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ
ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ಉತ್ಪನ್ನವು ಇಳಿಕೆ ಆಗ್ತದೆ. ಸೊ ಕಂಟಿನ್ಯೂಸ್ ಟು ಡಿಮಿನಿಷ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ಒಂದು ಸಂಗತಿ ಏನಂತ ಹೇಳಿದ್ರೆ, ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಅಂಚಿನ ಉತ್ಪನ್ನವು 0 ಆಗಿರುತ್ತದೆ, ಶೂನ್ಯವಾಗಿರ್ತದೆ. ಸೊ ಈ ಒಂದು ಹಂತದಲ್ಲಿ ಎಲ್ಲ ಒಂದು ಟೋಟಲ್ ಪ್ರಾಡಕ್ಟ್ ಆಗಿರ್ಬೋದು, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಅಂಚಿನ ಉತ್ಪನ್ನ ಎಲ್ಲವೂ ಇಳಿಯುವುದರಿಂದ ಈ ಒಂದು ಹಂತವನ್ನು ಇಳಿಕೆಯ ಪ್ರತಿಫಲ ಅಥವಾ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಕರೀತಾರೆ. ಮೂರನೇ ಹಂತ ಏನಿದೆಯಲ್ಲ ಅದು 10ನೇ ಒಬ್ಬ ಕೆಲಸಗಾರರಿಂದ ಪ್ರಾರಂಭ ಆಗುವಂತ ಒಂದು ಹಂತ. ಅಂದ್ರೆ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ಉತ್ಪನ್ನವು ಇಳಿಯುತ್ತದೆ, ಜೊತೆಗೆ ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ಉತ್ಪನ್ನವು ಇಳಿಯುತ್ತದೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತ ವಿಷಯ ಏನಂದ್ರೆ, ಮಾರ್ಜಿನಲ್ ಪ್ರಾಡಕ್ಟ್ ಅಂಚಿನ ಉತ್ಪನ್ನವು ಋಣಾತ್ಮಕ ಒಂದು ಮೌಲ್ಯವನ್ನು ಪಡೆದುಕೊಳ್ಳುತ್ತದೆ. ಆದ್ದರಿಂದ ಈ ಹಂತವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ನೆಗೆಟಿವ್ ರಿಟರ್ನ್ಸ್, ಋಣಾತ್ಮಕ ಪ್ರತಿಫಲ. ಈ ಮೊದಲನೇ ಹಂತದಲ್ಲಿ 1ನೇ ಕೆಲಸಗಾರನಿಂದ ಹಿಡಿದು 4ನೇ ಕೆಲಸಗಾರನವರೆಗೂ ಈ ಒಟ್ಟು ಉತ್ಪನ್ನ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಏನಿದೆಯಲ್ಲ ಅದು ಏರಿಕೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದ್ರೆ ಟೋಟಲ್ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್ ಅಟ್ ಇನ್ಕ್ರೀಸಿಂಗ್ ರೇಟ್. ಸೊ ಅದೇ ರೀತಿ ಈ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಅಂಚಿನ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಕೂಡ ಏರಿಕೆ ಪ್ರಮಾಣದಲ್ಲಿ ಏರುತ್ತಾ ಹೋಗುತ್ತದೆ. ಸೊ ಆದ್ದರಿಂದ ಈ ಒಂದು ಹಂತವನ್ನು ಏನಂತ ಕರೀತಾವೆ ಅಂತ ಹೇಳಿದ್ರೆ, ಈ ಹಂತವನ್ನು ಏರಿಕೆಯ ಪ್ರತಿಫಲ ಎಂದು ಕರೆಯುತ್ತೇವೆ, ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್. ಈ ಎರಡನೆಯ ಹಂತದಲ್ಲಿ ಟೋಟಲ್ ಪ್ರಾಡಕ್ಟ್ ಏನಿದೆಯಲ್ಲ ಒಟ್ಟು ಉತ್ಪನ್ನವು ಕ್ಯೂದಿಂದ ಎಸ್ ವರೆಗೂ ಇನ್ಕ್ರೀಸ್ ಆಗುತ್ತಾ ಹೋಗುತ್ತದೆ, ಅಂದ್ರೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಬಟ್ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏರಿಕೆ ಆಗುತ್ತಾ ಹೋಗುತ್ತದೆ. ಸೊ ಆದ್ರಿಂದ ಈ ಒಂದು ಹಂತದಲ್ಲಿ ಈ ಮಾರ್ಜಿನಲ್ ಪ್ರಾಡಕ್ಟ್ ಮತ್ತು ಎವರೇಜ್ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಇಳಿಯುತ್ತಾ ಹೋಗುತ್ತವೆ, ಆದ್ರೆ ಇವು ಧನಾತ್ಮಕ ಪಾಸಿಟಿವ್ ಆಗಿರ್ತವೆ. ಬಟ್ ಕೊನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 9ನೇ ಕೆಲಸಗಾರ ನಂತರ ಈ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಅಂಚಿನ ಉತ್ಪನ್ನ ಏನಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ ಋಣಾತ್ಮಕ ಒಂದು ಮೌಲ್ಯವನ್ನು ಪಡೆಯುತ್ತಾ ಹೋಗುತ್ತದೆ. ಸೊ ಆದ್ರಿಂದ ಈ ಒಂದು ಹಂತವನ್ನು ಅಂದ್ರೆ ಎರಡನೇ ಹಂತವನ್ನು ಡಿಮಿನಿಷಿಂಗ್ ರಿಟರ್ನ್ಸ್ ಸ್ಟೇಜ್ ಅಂತ ಕರೀತಾರೆ. ಅಂದ್ರೆ ಇಳಿಕೆಯ ಪ್ರತಿಫಲದ ಹಂತ ಅಥವಾ ಇಳಿಮುಖ ಪ್ರತಿಫಲದ ಹಂತ ಅಂತ ಕರೀತಾರೆ ಇದನ್ನ. ಈ ಮೂರನೇ ಹಂತದಲ್ಲಿ ನಾವು ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು, ಟೋಟಲ್ ಪ್ರಾಡಕ್ಟ್ ಏನಿದೆಯಲ್ಲ ಇದು ಇಳಿಯುತ್ತಾ ಹೋಗುತ್ತದೆ. ಅಂದ್ರೆ ಟೋಟಲ್ ಪ್ರಾಡಕ್ಟ್ ವಿಲ್ ಡಿಕ್ಲೈನ್ ಹಿಯರ್ ಇನ್ ದಿಸ್ ಸ್ಟೇಜ್. ಅಟ್ ದ ಸೇಮ್ ಟೈಮ್ ಈ ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ಉತ್ಪನ್ನ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಅಂಚಿನ ಉತ್ಪನ್ನ ಕೂಡ ಇಳಿಯುತ್ತಾ ಹೋಗುತ್ತದೆ. ಬಟ್ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಏನಿದೆಯಲ್ಲ ಅಂಚಿನ ಉತ್ಪನ್ನವು ನೆಗೆಟಿವ್ ಒಂದು ವ್ಯಾಲ್ಯೂವನ್ನು ಅಥವಾ ನೆಗೆಟಿವ್ ಮೌಲ್ಯವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಆದ್ರಿಂದ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಏನಿದೆಯಲ್ಲ ಒಟ್ಟು ಉತ್ಪನ್ನವು ಇಳಿಯುತ್ತಾ ಹೋಗುತ್ತದೆ. ಸೊ ಹೀಗಾಗಿ ಇಲ್ಲಿ ಈ ಹಂತವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಋಣಾತ್ಮಕ ಪ್ರತಿಫಲದ ಹಂತ ಅಂತ ಕರೀತಾರೆ, ಅಂದ್ರೆ ನೆಗೆಟಿವ್ ರಿಟರ್ನ್ಸ್ ಸ್ಟೇಜ್. ಸೊ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕಾಣಿಸಬಹುದು, ಯಾವ್ದಂತ ಹೇಳಿದ್ರೆ, ಹಾಗಾದ್ರೆ ಯಾವ ಹಂತದಲ್ಲಿ ಉತ್ಪಾದಕನು ಉತ್ಪಾದನೆಯನ್ನು ಮಾಡ್ತಾನೆ? ಇನ್ ವಿಚ್ ಫೇಸ್ ಪ್ರೊಡ್ಯೂಸರ್ ವಿಲ್ ಪ್ರೊಡ್ಯೂಸ್? ಸೊ ಈ ಮೊದಲನೇ ಹಂತದಲ್ಲಿ ಅವನು ಉತ್ಪಾದನೆ ಮಾಡ್ತಾನ, ಎರಡನೇ ಹಂತದಲ್ಲಿ ಉತ್ಪಾದನೆ ಮಾಡ್ತಾನ, ಮೂರನೇ ಹಂತದಲ್ಲಿ ಉತ್ಪಾದನೆ ಮಾಡ್ತಾನ? ಅದನ್ನ ನಾವೀಗ ನೋಡೋಣ. ಉತ್ಪಾದಕನು ಮೊದಲನೆಯ ಹಂತದಲ್ಲಿಯೇ ಉತ್ಪಾದನೆಯನ್ನು ನಿಲ್ಲಿಸುವುದಿಲ್ಲ. ದ ಪ್ರೊಡ್ಯೂಸರ್ ವಿಲ್ ನಾಟ್ ಸ್ಟಾಪ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಸ್ಟೇಜ್. ಯಾಕಂತ ಹೇಳಿದ್ರೆ ಇಲ್ಲಿ ಇದೇನು ಬದಲಾಗುವ ಒಂದು ಉತ್ಪಾದನಾಂಗ ಇದೆಯಲ್ಲ ಅದರ ದಕ್ಷತೆ ಇಲ್ಲಿ ಹೆಚ್ಚಿಗೆ ಇರ್ತದೆ. ಸೊ ಎಫಿಷಿಯನ್ಸಿ ಆಫ್ ದ ಲೇಬರ್ ಹಿಯರ್ ಇಸ್ ಮೋರ್. ಯಾಕಂತ ಹೇಳಿದ್ರೆ ಇಲ್ಲಿ ಒಟ್ಟು ಉತ್ಪಾದನೆಯು ಏರಿಕೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಎವರೇಜ್ ಪ್ರಾಡಕ್ಟ್ ಆಗಿರ್ಬೋದು, ಮಾರ್ಜಿನಲ್ ಪ್ರಾಡಕ್ಟ್ ಆಗಿರ್ಬೋದು, ಅಂದ್ರೆ ಅಂಚಿನ ಉತ್ಪನ್ನವು ಆಗಿರ್ಬೋದು ಅಥವಾ ಸರಾಸರಿ ಉತ್ಪನ್ನವು ಎಲ್ಲ ಏರಿಕೆಯಲ್ಲೇ ಏರಿಕೆ ಆಗಿರುವುದರಿಂದ ಇಲ್ಲಿ ಉತ್ಪಾದಕನು ಈ ಹಂತದ ಕೊನೆಯಲ್ಲಿ ಅಂದ್ರೆ ಕ್ಯೂ ವರೆಗೂ ಉತ್ಪಾದನೆಯನ್ನು ನಿಲ್ಲಿಸುವುದಿಲ್ಲ. ಈಗ ನಾವು ಮೂರನೇ ಹಂತವನ್ನು ತೆಗೆದುಕೊಂಡಾಗ ಉತ್ಪಾದಕನು ಮೂರನೇ ಹಂತದವರೆಗೂ ಬಂದು ಉತ್ಪಾದನೆಯನ್ನು ಮಾಡುವುದಿಲ್ಲ. ದ ಪ್ರೊಡ್ಯೂಸರ್ ವಿಲ್ ನಾಟ್ ಕಮ್ ಟು ದ ಥರ್ಡ್ ಸ್ಟೇಜ್. ಯಾಕಂತ ಹೇಳಿದ್ರೆ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಅಂಚಿನ ಉತ್ಪನ್ನವು ನೆಗೆಟಿವ್ ಆಗಿರುವುದರಿಂದ ಅಂದ್ರೆ ಋಣಾತ್ಮಕವಾಗಿರುವುದರಿಂದ ಟೋಟಲ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ಉತ್ಪನ್ನವು ಇಳಿಯುತ್ತಾ ಹೋಗುತ್ತದೆ. ಸೊ ಹಾಗಾಗಿ ಇಲ್ಲಿ ಉತ್ಪಾದಕನು ಮೂರನೇ ಹಂತದವರೆಗೂ ಬಂದು ಉತ್ಪಾದನೆಯನ್ನು ಮಾಡುವುದಿಲ್ಲ. Therefore, producer will choose a second stage. ಅಂದ್ರೆ ಉತ್ಪಾದಕನು ಉತ್ಪಾದಿಸಲು ಎರಡನೇ ಹಂತವನ್ನು ಆಯ್ಕೆ ಮಾಡಿಕೊಳ್ಳೋನು. ಅಂದ್ರೆ ಇಲ್ಲಿ ಎರಡನೇ ಹಂತ ಅಂದ್ರೆ ಕ್ಯೂ ಇಂದ ಹಿಡಿದು ಎಸ್ ವರೆಗೂ.
ಸೊ ಇಲ್ಲಿ ಕ್ಯೂ ಇಂದ ಹಿಡಿದು ಎಸ್ ವರೆಗೂ ಎರಡನೇ ಹಂತದಲ್ಲಿ ಒಟ್ಟು ಉತ್ಪನ್ನವು ಮ್ಯಾಕ್ಸಿಮಮ್ ಆಗಿರ್ತದೆ, ಅಂದ್ರೆ ಟೋಟಲ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್. ಸೊ ಕ್ಯೂ ಇಂದ ಹಿಡಿದು ಎಸ್ ವರೆಗೂ ಎರಡನೇ ಹಂತದಲ್ಲಿ ಉತ್ಪಾದಕನು ಉತ್ಪಾದನೆಯನ್ನು ಮಾಡ್ತಾನೆ. ಆದರೆ ಎಲ್ಲಿ ಉತ್ಪಾದನೆ ಮಾಡುತ್ತಾನೆ ಈ ಒಂದು ಎರಡನೇ ಹಂತದಲ್ಲಿ ಅನ್ನೋದು ಹಲವಾರು ಅಂಶಗಳನ್ನು ಆಧರಿಸಿರುತ್ತದೆ. ಆದ್ದರಿಂದ ಉತ್ಪಾದಕನು ಈ ಎರಡನೇ ಹಂತದಲ್ಲಿ ಉತ್ಪಾದನೆ ಮಾಡ್ತಾನೆ. ಸೊ ಪ್ರೊಡ್ಯೂಸರ್ ವಿಲ್ ಚೂಸ್ ದ ಸೆಕೆಂಡ್ ಫೇಸ್ ಟು ಪ್ರೊಡ್ಯೂಸ್. ಈ ಒಂದು ವಿಡಿಯೋದಲ್ಲಿ ನಾವು ಬದಲಾಗುವ ಪರಿಮಾಣದ ನಿಯಮ ಅಂದ್ರೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ.